ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ನೋಡಿ, ಚುನಾವಣಾ ಆಯೋಗದ ವಿರುದ್ಧ ಅವರು ಸಾಲು ಆರೋಪಗಳನ್ನು ಮಾಡಿದರು. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಬೆಂಗಳೂರು ಮಹದೇವಪುರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅದಕ್ಕೆ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದರು. ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಚೆಕ್ ಮಾಡಿದ್ವಿ, ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಇಂಥ ಚಿಕ್ಕ ಜಾಗದಲ್ಲಿ ಅಷ್ಟು ದೊಡ್ಡ ಜನ ಇರೋಕ್ಕೆ ಸಾಧ್ಯನಾ, ನೀವೇ ಹೇಳಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಇನ್ನೂ ಒಬ್ಬ ಲೇಡಿನೂ ಕೂಡ ಮಾತಾಡಿಸಿದ್ವಿ. ನೋಡಿ, ನಾವು ಎಂಥ ಸ್ಥಿತಿ ಅಂತಂದರೆ ಮನೆಯಿಂದ ಹೊರಗಡೆ ಹೋಗೋದು ಕಷ್ಟ ಇದೆ, ಇನ್ನು ಎರಡೆರಡು ಕ್ಷೇತ್ರಗಳಿಗೆ ಹೋಗಿ ನಾನು ಓಟ್ ಹಾಕ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಆಕೆ ಹಾಕಿದ್ಲು. ಇದೆಲ್ಲದರ ನಡುವೆ ಚುನಾವಣಾ ಆಯೋಗ ಈ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇನ್ನು ಕರ್ನಾಟಕ, ಇಲ್ಲೆಲ್ಲ ಚುನಾವಣಾ ಆಯೋಗಗಳು ಅವರಿಗೆ ನೋಟಿಸನ್ನು ಜಾರಿ ಮಾಡಿವೆ. ನೋಟಿಸಿಗೆ ಉತ್ತರ ಕೊಟ್ಟಿಲ್ಲ, ಪ್ರಶ್ನೆ ಬೇರೆ. ಆದರೆ ಈ ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆಯನ್ನು ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದಾರೆ. ಅದರ ಪ್ರತಿಭಟನೆಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಚುನಾವಣಾ ಆಯೋಗದ ನೋಟಿಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ನಾಯಕರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ನೋಟಿಸ್ ಕೊಡೋಕೆ ಇವ್ರು ಯಾರು ಅನ್ನುವಂಥ ಪ್ರಶ್ನೆನೂ ಕೂಡ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ. ಬೇರೆ ಬೇರೆ ನಾಯಕರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ದಾಖಲಾತಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ರಿ, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರಿ ಹೆಂಗೆ? ದಾಖಲಾತಿಗಳು ಕೊಡಿ ಅಂತ ನೋಟಿಸ್ ಕೊಡ್ಲಿ. ಅವ್ ಯಾರು ನೋಟಿಸ್ ಕೊಡಕ್ಕೆ? ನಾವು ಅವ್ನು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್. ಈ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್. ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ, ನೀನ್ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ. ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ ಬಿಡಿ. ನಾವು ಎಲ್ಲ ಎಐಸಿಸಿ ಅವರು ಮತ್ತು ಪಿಸಿಸಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯವರು ನೋಡ್ಕೊಳ್ತಾರೆ. ಯಾಕೆಂದರೆ ಪಿಸಿಸಿ ಅವರು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋದನ್ನು ಮಾಡಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ. ಅವರು ಪಿಸಿಸಿ ಅಧ್ಯಕ್ಷರಿಗೂ ಕೂಡ ಕೆಲವು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಅದನ್ನು ಅವರು ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಅದನ್ನೆಲ್ಲ ಕೊಡ್ತಾರೆ. ದಾಖಲೆಗಳು ಕೊಡಿ ಅಂತೇಳಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕೇಳಿದ್ದಾರೆ ಅಂತ ಹೇಳಿದರು, ಅದನ್ನೆಲ್ಲ ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಇದ್ರ ಬಗ್ಗೆ ನನಗಿನ್ನ ಹೆಚ್ಚಾಗಿ ಮಾಹಿತಿ ಇರೋದು ಮತ್ತು ಹೆಚ್ಚು ಒಂದು ರೀತಿಯಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ. ಅವರು ರಾಹುಲ್ ಗಾಂಧಿಯವರು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಏನೆಲ್ಲ ಎಲೆಕ್ಷನ್ ಕಮಿಷನಿಗೆ ಮಾಹಿತಿಗಳು ಕೊಡಬೇಕು ಮತ್ತು ಬೇರೆ ಬೇರೆಯವರು ಯಾರಾದರೂ ಕೂಡ ಪ್ರಶ್ನೆಗಳನ್ನು ಎತ್ತಿದರೆ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನೆಲ್ಲ ಅವರು ಮಾಡ್ತಾರೆ.